ಓಕೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಸರ್ಕಾರಿ ಪ್ರೌಢಶಾಲೆ ಹಳ್ಳಿ ಸಲ್ಗಾರ್ ತಾಲೂಕಾ ಆಳಂದ್ ಈ ಒಂದು ನಮ್ಮ ಶಾಲೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯ ವತಿಯಿಂದ 1 ಅಂಕದ ಪ್ರಶ್ನೆಗಳು ಮತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಉತ್ತಮಗೊಳಿಸುವ ಉದ್ದೇಶದಿಂದ ನಮ್ಮ ತರಗತಿ ಕೋಣೆಯಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮದ ಹೆಸರು ಏನು ಅಂತಂದ್ರೆ ಕೌನ್ ಬನೇಗಾ ದಶಪತಿ ಅಂತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪೂರಕವಾಗಿರ್ತಕ್ಕಂಥ ಇನ್ನೊಂದು ಕಾರ್ಯಕ್ರಮವಿದೆ. ಅದು ಕೌನ್ ಬನೇಗಾ ದಶಪತಿ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಬೇಕಾದರೆ ಅದಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಅರ್ಹತಾ ಸುತ್ತು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಅರ್ಹತಾ ಸುತ್ತಿನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ನಾವು ಕೌನ್ ಬನೇಗಾ ದಶಪತಿ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುವುದು. ಒಟ್ಟಾರೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ 10ನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಉತ್ತಮಗೊಳಿಸುವ ಉದ್ದೇಶದಿಂದ 1 ಅಂಕದ್ದು 2 ಅಂಕದ್ದು ಮತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಸರಳೀಕರಣಗೊಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲಾ ತರಗತಿ ಕೋಣೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ 10ನೇ ತರಗತಿಯ ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಕಾರ್ಯಕ್ರಮದ ವತಿಯಿಂದ ಕೋರಲಾಗುವುದು. ಓಕೆ ವಿದ್ಯಾರ್ಥಿಗಳೇ, ತಡ ಮಾಡದೆ ಕೌನ್ ಬನೇಗಾ ದಶಪತಿ ಕಾರ್ಯಕ್ರಮದ ಅರ್ಹತಾ ಸುತ್ತಿನ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈ ಅರ್ಹತಾ ಸುತ್ತಿನಲ್ಲಿ ಭಾಗವಹಿಸಲು ಮೊದಲನೇ ಸ್ಪರ್ಧಿಯಾಗಿ ಈ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ಲಕ್ಷ್ಮಿ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ. ಓಕೆ, ಪ್ಲೀಸ್ ಒಂದು ಲಕ್ಷ್ಮಿಗಾಗಿ ಇರತಕ್ಕಂಥ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಇದು ಅರ್ಹತಾ ಸುತ್ತಿನ ಒಂದು ಕಾರ್ಯಕ್ರಮ. ಇದರಲ್ಲಿ ಆಯ್ಕೆಯಾದರೆ ಮಾತ್ರ ಕೌನ್ ಬನೇಗಾ ದಶಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೌನ್ ಬನೇಗಾ ದಶಪತಿ ಕಾರ್ಯಕ್ರಮ ಸಮಾಜ ವಿಜ್ಞಾನ 10ನೇ ತರಗತಿ ಅರ್ಹತಾ ಸುತ್ತಿನ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು? ಬಂಗಾಳ ಪ್ರದೇಶದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದ ವ್ಯಕ್ತಿ ಯಾರು? ಸರಿ ಉತ್ತರ ಹೇಳಿದರೆ ಕೌನ್ ಬನೇಗಾ ದಶಪತಿ ಕಾರ್ಯಕ್ರಮಕ್ಕೆ ಆಯ್ಕೆ ಆಗುತ್ತಾರೆ. ತಪ್ಪು ಉತ್ತರ ಹೇಳಿದರೆ ಕಾರ್ಯಕ್ರಮಕ್ಕೆ ಆಯ್ಕೆ ಆಗುವುದಿಲ್ಲ. ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು? ರಾಬರ್ಟ್ ಕ್ಲೈವ್. ಓಕೆ, ನೀ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ವೆರಿ ಗುಡ್, ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕೌನ್ ಬನೇಗಾ ದಶಪತಿ ಕಾರ್ಯಕ್ರಮಕ್ಕೆ 2ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ಪಲ್ಲವಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಪಲ್ಲವಿ. ಓಕೆ ಪಲ್ಲವಿ, ನಿನಗಾಗಿ ಇರತಕ್ಕಂಥ ಪ್ರಶ್ನೆ ಈ ರೀತಿಯಾಗಿದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಯಾರು? ಲಾರ್ಡ್ ಡಾಲ್ಹೌಸಿ. ಓಕೆ, ನೀವು ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಲಾರ್ಡ್ ಡಾಲ್ಹೌಸಿ ಸರಿಯಾದ ಉತ್ತರ. ವೆರಿ ಗುಡ್. ಈಗ ಈ ಅರ್ಹತಾ ಸುತ್ತಿನಲ್ಲಿ 3ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ಪೂಜಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. ಓಕೆ, ಪ್ಲೀಸ್ ಪೂಜಾ. ಈಗ ಅರ್ಹತಾ ಸುತ್ತಿನಲ್ಲಿ ಪೂಜಳಿಗಾಗಿ ಬರ್ತಕ್ಕಂಥ ಪ್ರಶ್ನೆ ಈ ರೀತಿ ಇದೆ. ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಯಾರು ನೀಡಿದ ವರದಿ ತಳಹದಿ ಆಯಿತು? ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಯಾರು ನೀಡಿದ ವರದಿ ತಳಹದಿ ಆಯಿತು? ಯಾವ ವ್ಯಕ್ತಿ ನೀಡಿದ ವರದಿ ಆಧುನಿಕ ಶಿಕ್ಷಣಕ್ಕೆ ತಳಹದಿ ಆಯಿತು? ಟೈಮ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್. 60 ಸೆಕೆಂಡ್ಗಳು ಮಾತ್ರ. ಪ್ರಶ್ನೆ ನೋಡಮ್ಮ. ಪ್ರಶ್ನೆ ತಿಳಿದ ನೀವು? ಓಕೆ, ಯಾರಮ್ಮ? ಟೈಮ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್. ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಯಾರು ನೀಡಿದ ವರದಿ ತಳಹದಿ ಆಯಿತು? ಓಕೆ, ಟೈಮ್
ಎಷ್ಟು ಸೆಕೆಂಡ್ ಉಳಿತಪ್ಪ? 10 ಸೆಕೆಂಡ್. ಓಕೆ, ಯಾರು ಗೊತ್ತಿಲ್ಲ? ಓಕೆ, ಸರಿಯಾದ ಉತ್ತರ ನೋಡೋಣ. ಮೆಕಾಲೆ ಅಂತಕ್ಕಂಥ ವ್ಯಕ್ತಿ. ಸರಿಯಾದ ಉತ್ತರ ಮೆಕಾಲೆ. ಜೋರ ಚಪ್ಪಾಳೆ. ರೈಟ್. 4ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಸಂದೀಪ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಂದೀಪ್. ಓಕೆ ಸಂದೀಪ್, ಅರ್ಹತಾ ಸುತ್ತಿನಲ್ಲಿ ನಿನಗಾಗಿ ಇರ್ತಕ್ಕಂಥ ಪ್ರಶ್ನೆ ಅತಿ ಸರಳ ಪ್ರಶ್ನೆ. ಸುರಪುರವು ಈಗಿನ ಯಾವ ಜಿಲ್ಲೆಯಲ್ಲಿದೆ? ಸುರಪುರ ಅಂತಕ್ಕಂಥ ಒಂದು ತಾಲೂಕು, ಅದು ಈಗಿನ ಯಾವ ಜಿಲ್ಲೆಯಲ್ಲಿದೆ? ಸುರಪುರ ಅಂತಕ್ಕಂಥದ್ದು ಒಂದು ತಾಲೂಕು, ಈಗಿನ ಯಾವ ಜಿಲ್ಲೆಯಲ್ಲಿದೆ? ಓಕೆ, ಪ್ರಶ್ನೆ ಅರ್ಥ ಆಗಿದೆ ನನಗೆ. ಇನ್ನೊಂದು ಚೂರು ಮುಖಪ್ಪ ಈ ನೋಡು. ಓಕೆ, ಯಾವ ಜಿಲ್ಲೆ? ಸುರಪುರವು ಈಗಿನ ಯಾವ ಜಿಲ್ಲೆಯಲ್ಲಿದೆ? ಓಕೆ, ಟೈಮ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್. ಯಾವ ಜಿಲ್ಲೆ ಗೊತ್ತಾ? ಜಿಲ್ಲೆ ಹೆಸರು ತುಮಕೂರ. ತುಕಶೇಳು ತುಮಕೂರು. ನೋಡೋಣ, ನೀವು ಹೇಳ್ತಕ್ಕಂಥ ಉತ್ತರ ಸರಿನೋ ತಪ್ಪು? ಸರಿಯಾದ ಉತ್ತರ ಯಾದಗಿರಿ ಜಿಲ್ಲೆ. ನೀವು ಹೇಳಿರ್ತಕ್ಕಂಥ ಉತ್ತರ ತಪ್ಪು. ಸರಿಯಾದ ಉತ್ತರ ಯಾದಗಿರಿ ಜಿಲ್ಲೆ. ಜೋರ ಚಪ್ಪಾಳೆ. ಓಕೆ, ಅರ್ಹತಾ ಸುತ್ತಿನಲ್ಲಿ 5ನೇ ಸ್ಪರ್ಧಿಯಾಗಿ ಭಾಗವಹಿಸಲು ಈ ವೇದಿಕೆಗೆ ಬರ್ತಕ್ಕಂಥ ವಿದ್ಯಾರ್ಥಿನಿ ಸಾನಿಯಾ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಂಧ್ಯಾ. ಸಾನಿಯಾ, ಪ್ಲೀಸ್ ಸರ್ ಕುಂದ್ರು. ಓಕೆ ಸಾನಿಯಾ, ನಿನಗಾಗಿ ಇರ್ತಕ್ಕಂಥ ಪ್ರಶ್ನೆ. ರಾಮ್ ಮೋಹನ್ ರಾಯರು ಯಾವ ಪತ್ರಿಕೆಯನ್ನು ಪ್ರಾರಂಭಿಸಿದರು? ಇವರಿಗೆ ರಾಜಾರಾಮ್ ಮೋಹನ್ ರಾಯ್ ಅಂತಲೂ ಕೂಡ ಕರೀತಾರೆ. ರಾಮ್ ಮೋಹನ್ ರಾಯರು ಯಾವ ಪತ್ರಿಕೆಯನ್ನು ಪ್ರಾರಂಭಿಸಿದರು? ರಾಜಾರಾಮ್ ಮೋಹನ್ ರಾಯ್ ಅಂತಲೂ ಕೂಡ ಕರೀತಾರ, ರಾಮ್ ಮೋಹನ್ ರಾಯರು ಅಂತಲೂ ಕೂಡ ಕರೀತಾರೆ. ಇವರು ಯಾವ ಪತ್ರಿಕೆಯನ್ನು ಪ್ರಾರಂಭಿಸಿದ್ರು? ಓಕೆ ಅಮ್ಮ, ಯಾವ ಪತ್ರಿಕೆ ಹೆಸರೇನು? ಇದಕ್ಕೂ ಉತ್ತರ ಗೊತ್ತಾ ಇಲ್ಲ? ಓಕೆ, ನೋಡೋಣ. ಉತ್ತರ ಗೊತ್ತಿಲ್ಲ? ಸರಿಯಾದ ಉತ್ತರ ನೋಡೋಣ. ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಾರಂಭಿಸಿರ್ತಕ್ಕಂಥ ಪತ್ರಿಕೆ ಹೆಸರು ಸಂವಾದ ಕೌಮುದಿ ಅಂತಕ್ಕಂಥ ಪತ್ರಿಕೆ. ಓಕೆ, ಜೋರ ಚಪ್ಪಾಳೆ. ರೈಟ್. ನೆಕ್ಸ್ಟ್, 6ನೇ ಸ್ಪರ್ಧಿಯಾಗಿ ಈ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ಐಶ್ವರ್ಯ ರಾಯ್. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ. ಓಕೆ, ಐಶ್ವರ್ಯ. ಐಶ್ವರ್ಯಗೆ ಇರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿದೆ. ಅರ್ಹತಾ ಸುತ್ತಿನ 6ನೇ ಪ್ರಶ್ನೆ. ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು? ವುಡ್ರೋ ವಿಲ್ಸನ್. ಓಕೆ, ನೋಡೋಣ ಒಂದ್ಸಲ. ಐಶ್ವರ್ಯ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ವುಡ್ರೋ ವಿಲ್ಸನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ವೆರಿ ಗುಡ್. ನೆಕ್ಸ್ಟ್, ಈ ಕೌನ್ ಮನೆಗ ದಶಪತಿ ಕಾರ್ಯಕ್ರಮಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅರ್ಹತಾ ಸುತ್ತು. ಈ ಅರ್ಹತಾ ಸುತ್ತಿಗೆ 7ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಅಮನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ಲೀಸ್ ಅಮನ್. ಓಕೆ ಅಮ್ಮ, ನಿನಗಾಗಿ ಇರ್ತಕ್ಕಂಥ ಪ್ರಶ್ನೆ. ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಯಾವುದು? ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಯಾವುದು? 2005. ಸರಿನೋ ತಪ್ಪು ನೋಡೋಣ.
2005 ಸರಿಯಾದ ಉತ್ತರ, ವೆರಿ ಗುಡ್. ಈಗ ಅರ್ಥ ಸುತ್ತಿನಲ್ಲಿ 8ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂತ ವಿದ್ಯಾರ್ಥಿನಿ ಸೃಷ್ಟಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೃಷ್ಟಿ. ಓಕೆ ಸೃಷ್ಟಿ, ಪ್ಲೀಸ್ ಸೆಟ್ ಡೌನ್. ಈಗ ಸೃಷ್ಟಿಗಾಗಿ ಇರ್ತಕ್ಕಂತ ಪ್ರಶ್ನೆ ಈ ರೀತಿಯಾಗಿದೆ. ಮಾನವ ಕುಲ ತಾನೊಂದೇ ವಲ್ಲಂ ಎಂದು ಹೇಳಿದವರು ಯಾರು? ಆದಿಕವಿ ಪಂಪ. ಆದಿಕವಿ ಪಂಪ. ಓಕೆ, ಉತ್ತರ ನೀವು ಹೇಳಿರ್ತಕ್ಕಂಥ ಉತ್ತರ ಸರಿನ ತಗೊಂಡ ಆದಿಕವಿ ಪಂಪ ಎಂತಕ್ಕಂಥ ಸರಿಯಾದ ಉತ್ತರ, ವೆರಿ ಗುಡ್. ಈಗ ಅರ್ಥ ಸುತ್ತಿನಲ್ಲಿ 9ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ವೈಷ್ಣವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ, ಪ್ಲೀಸ್ ಸೆಟ್ ಡೌನ್. ವೈಷ್ಣವಿ, ಅರ್ಥ ಸುತ್ತಿನಲ್ಲಿ ನಿನಗಾಗಿರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿದೆ. ಶ್ರಮ ವಿಭಜನೆಯು ಯಾವುದಕ್ಕೆ ಕಾರಣವಾಗುವುದು? ಶ್ರಮ ವಿಭಜನೆಯು ಯಾವುದಕ್ಕೆ ಕಾರಣವಾಗುವುದು? ಶ್ರಮ ವಿಭಜನೆಯು ಯಾವುದಕ್ಕೆ ಕಾರಣವಾಗುವುದು? ಶ್ರಮ ವಿಭಜನೆಯು ಯಾವುದಕ್ಕೆ ಕಾರಣವಾಗುವುದು? ಓಕೆ, ಗೊತ್ತಿಲ್ಲ ಉತ್ತರ, ನೋಡೋಣ. ಸರಿಯಾದ ಉತ್ತರ ವಿಶೇಷ ಪರಿಣಿತಿ ಅಂತಕ್ಕಂಥದ್ದು. ಓಕೆ, ಚಪ್ಪಾಳೆ ತಟ್ಟಿ. ಓಕೆ, ಈ ಅರ್ಥ ಸುತ್ತಿನಲ್ಲಿ 10ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಮಹೇಶ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್. ಮಹೇಶ್, ನೋಡೋಣ ನಿನಗಾಗಿರ್ತಕ್ಕಂಥ ಪ್ರಶ್ನೆ. ಇಂಡಿಯಾ ಎಂಬ ಹೆಸರು ಯಾವ ನದಿಯಿಂದ ಬಳಕೆಗೆ ಬಂತು? ಪ್ರಶ್ನೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಇಂಡಿಯಾ ಎಂಬ ಹೆಸರು ಯಾವ ನದಿಯಿಂದ ಬಳಕೆಗೆ ಬಂತು? ಇಂಡಿಯಾ ಎಂಬ ಹೆಸರು ಯಾವ ನದಿಯಿಂದ ಬಳಕೆಗೆ ಬಂತು? ಯಾವುದು? ಜೋಪಾಸಿ ಹೇಳು. ನರ್ಮದಾ ನದಿ. ಓಕೆ, ನೀವು ಹೇಳಿರ್ತಕ್ಕಂಥ ಉತ್ತರ ಸರಿಯಾದ ತಪ್ಪು ನೋಡೋಣ. ಸರಿಯಾದ ಉತ್ತರ ಸಿಂಧೂ ನದಿ. ಬಟ್ ನೀವು ಹೇಳಿದ್ದು ನರ್ಮದಾ ನದಿ. ನೀವು ಹೇಳಿರ್ತಕ್ಕಂಥ ಉತ್ತರ ತಪ್ಪು ಉತ್ತರ. ಓಕೆ, ರೈಟ್. ನೆಕ್ಸ್ಟ್, ಈ ಅರ್ಥ ಸುತ್ತಿನಲ್ಲಿ 11ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಅರವಿಂದ್. ಅರವಿಂದ್, ಪ್ಲೀಸ್ ಸಡನ್ ಕುಂದ್ರು. ಓಕೆ, ಅರವಿಂದನಿಗಾಗಿ ಇರ್ತಕ್ಕಂಥ ಪ್ರಶ್ನೆ ಈ ರೀತಿ ಇದೆ. ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ನಗರ ಅಥವಾ ಪ್ರದೇಶ ಯಾವುದು? ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಪ್ರದೇಶ ಯಾವುದು? ಅಥವಾ ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಪ್ರದೇಶ ಯಾವುದು? ಪ್ರದೇಶ ಅಥವಾ ನಗರ ಯಾವುದು? ನಮ್ಮ ದೇಶದ ಯಾವ ನಗರದಲ್ಲಿ ಜಾಸ್ತಿ ಉಷ್ಣಾಂಶ ಇರ್ತದ? ಟೈಮ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್. ಯಾವುದು ನಗರ ಗೊತ್ತಿಲ್ಲ? ಅರವಿಂದ್ ಗೊತ್ತಿಲ್ಲ ಅಂತ ನೋಡೋಣ. ಅರವಿಂದ್ ಗೊತ್ತಿಲ್ಲ ಅಂತ ನೋಡೋಣ. ಉತ್ತರ ಯಾವುದು? ಗಂಗಾನಗರ ಸರಿಯಾದ ಉತ್ತರ. ಓಕೆ, ಚಪ್ಪಾಳೆ. 12ನೇ ಸ್ಪರ್ಧಿಯಾಗಿ ಈ ಒಂದು ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ಪ್ರಿಯಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ, ಪ್ಲೀಸ್ ಸೆಡನ್. ಪ್ರಿಯಾಳಿಗಾಗಿ ಇರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಿಯಾ, ನಿನ್ನ ಪ್ರಶ್ನೆ ಕೆಲವೇ ಕ್ಷಣದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತದೆ. ಓಕೆ, ಬಂದಾಯ್ತು ಪ್ರಶ್ನೆ. ರಾಗಿ ಮತ್ತು ಎಣ್ಣೆ ಕಾಳುಗಳನ್ನು ಬೆಳೆಯಲು ಯಾವ ಮಣ್ಣು ಸೂಕ್ತವಾಗಿದೆ? ಕೆಂಪು ಮಣ್ಣು. ಓಕೆ, ಹೇಳಿರ್ತಕ್ಕಂಥ ಉತ್ತರ ಸರಿ ತಪ್ಪು ನೋಡೋಣ. ಕೆಂಪು ಮಣ್ಣು ಸರಿಯಾದ ಉತ್ತರ, ವೆರಿ ಗುಡ್. ಈಗ
ಅರ್ಹತಾ ಸುತ್ತಿನಲ್ಲಿ ಭಾಗವಹಿಸಲು 13ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಸಂಗಮೇಶ್. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಂಗಮೇಶ್. ಸಂಗಮೇಶ್ ಪ್ಲೀಸ್ ಸರ್ ಕುಂದ್ರು. ಓಕೆ ಸಂಗಮೇಶ್, ನಿನಗಾಗಿರ್ತಕ್ಕಂಥ ಪ್ರಶ್ನೆ ನೋಡೋಣ. ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಯಾವುದು? ಸುಂದರ್ಬನ್. ನೋಡೋಣ ನೀನು ಹೇಳ್ತಕ್ಕಂಥ ಉತ್ತರ. ಸುಂದರ್ಬನ್ ಎಂತಕ್ಕಂಥ ಸರಿಯಾದ ಉತ್ತರ. ವೆರಿ ಗುಡ್, ಜೋರ ಚಪ್ಪಾಳೆ. ನೆಕ್ಸ್ಟ್ 14ನೇ ಸ್ಪರ್ಧಿಯಾಗಿ ಈ ಅರ್ಹತಾ ಸುತ್ತಿನಲ್ಲಿ ಆಯ್ಕೆಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಶಿವರಾಜ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವರಾಜ್. ಓಕೆ ಶಿವರಾಜ್, ನಿನಗಾಗಿ ಇರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿದೆ. ಬಿಹಾರದ ಕಣ್ಣೀರಿನ ನದಿ ಎಂದು ಯಾವ ನದಿಗೆ ಕರೆಯುತ್ತಾರೆ? ಕೋಸಿ. ಓಕೆ, ನೀವು ಹೇಳಿರ್ತಕ್ಕಂಥ ಉತ್ತರ ಸರಿ ತಪ್ಪು ನೋಡೋಣ. ಕೋಸಿ ನದಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ವೆರಿ ಗುಡ್, ರೈಟ್. ನೆಕ್ಸ್ಟ್ ಈ ಅರ್ಹತಾ ಸುತ್ತಿನಲ್ಲಿ 16ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಶರಣಬಸಪ್ಪ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾನ್ವಿ. ಓಕೆ ಶರಣಬಸಪ್ಪ ಪ್ಲೀಸ್ ಶರಣ. ಓಕೆ, ಶರಣಬಸಪ್ಪನಿಗಾಗಿ ಇರ್ತಕ್ಕಂಥ ಒಂದು ಪ್ರಶ್ನೆ ಈ ರೀತಿಯಾಗಿದೆ. ನೀತಿ ಆಯೋಗವು ಎಷ್ಟರಲ್ಲಿ ಸ್ಥಾಪಿತವಾಯಿತು? ನೀತಿ ಆಯೋಗವು ಎಷ್ಟರಲ್ಲಿ ಸ್ಥಾಪಿತವಾಯಿತು? ನೀತಿ ಆಯೋಗವು ಎಷ್ಟರಲ್ಲಿ ಸ್ಥಾಪಿತವಾಯಿತು? ಪ್ರಶ್ನೆ ಕಾಣಿಸ್ಕೊಳ್ತದೆ. ಯಾವ ವರ್ಷ ಸ್ಥಾಪನೆ ಆಯಿತು? ಯಾವ ವರ್ಷ ಗೊತ್ತಿಲ್ಲ. ಓಕೆ ರೈಟ್, ಗೊತ್ತಿಲ್ಲ ಅಂತ ಒಂದು ಆನ್ಸರ್ ನೋಡಿ. ಜನವರಿ 1, 2015ರಲ್ಲಿ. ಓಕೆ, ಜೋರ ಚಪ್ಪಾಳೆ. ರೈಟ್. ಇವತ್ತಿನ ಈ ಅರ್ಹತಾ ಸುತ್ತಿಗೆ 16ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ಕಾಜಲ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾಜಲ್ ಪ್ಲೀಸ್ ಕುಂದು. ಕಾಜಲ್, ಅರ್ಹತಾ ಸುತ್ತಿನಲ್ಲಿ ನಿನಗಾಗಿರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿದೆ. ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವುದು? ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವುದು? ಯಾವುದು? ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವುದು? ಚೌಕಸ್ ಹೇಳು. ಚಾಲ್ತಿ ಖಾತೆ. ಓಕೆ, ನೋಡೋಣ. ಚಾಲ್ತಿ ಖಾತೆ ಸರಿಯಾದ ಉತ್ತರ. ವೆರಿ ಗುಡ್. ಈಗ 17ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ಕೀರ್ತಿ. ಎಲ್ಲರಿಗೂ ನನ್ನ ನಮಸ್ಕಾರ. ಚೌಕಸ್ ಹೇಳ್ಬೇಕಮ್ಮ. ಸರಿ ಕೂದ, ಆರಾಮ್ ಕೂದು. ರೈಟ್. ಓಕೆ ಕೀರ್ತಿ, ನಿನಗಾಗಿರ್ತಕ್ಕಂಥ ಪ್ರಶ್ನೆ 1857ರ ಸಿಪಾಯಿ ದಂಗೆಯ ಸಮಯದಲ್ಲಿ ಬ್ರಿಟಿಷರು ಹೊಸದಾಗಿ ಕಂಡು ಹಿಡಿದಿರುವ ಬಂದೂಕಿನ ಹೆಸರೇನು? 1857ರ ದಂಗೆಯ ಸಂದರ್ಭದಾಗ ಬ್ರಿಟಿಷರು ಹೊಸ ಬಂದೂಕು ಕಂಡು ಹಿಡಿದಿರ್ತಾರೆ. ಆ ಬಂದೂಕಿನ ಹೆಸರೇನು ಅಂತ ಚೌಕಸ್ ಹೇಳು. ಆ ಕಡೆ ರಾಯಲ್ ಎನ್ಫೀಲ್ಡ್. ನೋಡೋಣ, ಹೇಳಿದ್ದು ಸರಿ ತಪ್ಪು. ರಾಯಲ್ ಎನ್ಫೀಲ್ಡ್ ಎಂತಕ್ಕ ಸರಿಯಾದ ಉತ್ತರ. ವೆರಿ ಗುಡ್. ಈಗ ಈ ಅರ್ಹತಾ ಸುತ್ತಿನಲ್ಲಿ 18ನೇ ಸ್ಪರ್ಧಿಯಾಗಿ ಭಾಗವಹಿಸಲು ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಗಣೇಶ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಗಣೇಶ್. ಓಕೆ ಗಣೇಶ್, ನಿನಗಾಗಿ ಇರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿದೆ.
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು? ಓಕೆ, ಯಾವುದು? 1951. ಓಕೆ, ನೀವು ಹೇಳ್ತಕ್ಕಂಥ ಉತ್ತರ ಸರಿ ನೋಡೋಣ. ಸರಿಯಾದ ಉತ್ತರ ಗಣೇಶ್ 1885. ಹೇಳಿರ್ತಕ್ಕಂಥ ಉತ್ತರ ತಪ್ಪು. ಓಕೆ, ಇರಲಿ. ನೆಕ್ಸ್ಟ್, ಈ ಅರ್ಧ ಸುತ್ತಿನಲ್ಲಿ 19ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ಭೂಮಿಕಾ. ಚುಕಸೇಳಮ್ಮ, ನಿನ್ನ ಹೆಸರು ಚುಕಸೇಳ ಹೇಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ. ಕುಂದರು ಸರಿ, ಕುಂದರ್ಮ ಆರಾಮ್ ಕುಂದರು. ಓಕೆ ಭೂಮಿಕಾ, ನಿನಗಾಗಿ ಇರ್ತಕ್ಕಂಥ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಬಿರುದು ಪಡೆದ ವ್ಯಕ್ತಿ ಯಾರು? ಭಾರತದ ಉಕ್ಕಿನ ಮನುಷ್ಯ ಎಂದು ಬಿರುದು ಪಡೆದ ವ್ಯಕ್ತಿ ಯಾರು? ಉಕ್ಕಿನ ಮನುಷ್ಯ ಅಂತ ನಮ್ಮ ದೇಶದ ಯಾರಿಗೆ ಕರೀತಾರೆ? ಜೋಕೇಶ್ವರ್ ಅಲ್ಲಿ ಹೇಳು. ಜೋಕೇಶ್ವರಿ ಹೇಳು. ಜೋಕೇಶ್ವರ್ ಅದೇ ಹೇಳು. ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರಿಯಾದ ಉತ್ತರ. ವೆರಿ ಗುಡ್. ಈ ಅರ್ಧ ಸುತ್ತಿನಲ್ಲಿ 20ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ಸ್ವಾತಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸ್ವಾತಿ. ವೆರಿ ಗುಡ್. ಪ್ಲೀಸ್ ಪುನಃ. ಓಕೆ ಸ್ವಾತಿ, ನಿನಗಾಗಿ ಇರ್ತಕ್ಕಂಥ ಅರ್ಧ ಸುತ್ತಿನ ಪ್ರಶ್ನೆ ಈ ರೀತಿಯಾಗಿದೆ. ಜಗತ್ತಿನಲ್ಲಿ 2ನೇ ಮಹಾಯುದ್ಧ ಮುಗಿದ ನಂತರ ಶಾಂತಿ ಸ್ಥಾಪನೆ ಮಾಡಲು ಯಾವ ಸಂಸ್ಥೆ ಹುಟ್ಟಿಕೊಂಡಿತು? 2ನೇ ಮಹಾಯುದ್ಧ ಮುಗಿದ ನಂತರ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಮಾಡೋ ಸಲುವಾಗಿ ಯಾವ ಸಂಸ್ಥೆ ಹುಟ್ಟಿಕೊಂಡಿತು? ಯಾವ ಸಂಸ್ಥೆ? ಶಸ್ತ್ರಾಸ್ತ್ರಗಳ ಸಂಸ್ಥೆ. ಓಕೆ, ನೀವು ಹೇಳ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ನೀವು ಹೇಳಿರ್ತಕ್ಕಂಥ ಉತ್ತರ ತಪ್ಪು. ಸರಿಯಾದ ಉತ್ತರ ವಿಶ್ವಸಂಸ್ಥೆ. ಜೋರ ಚಪ್ಪಾಳೆ. ರೈಟ್. ಈ ಅರ್ಧ ಸುತ್ತಿನಲ್ಲಿ 21ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಅಮನ್. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಅಮನ್. ಓಕೆ ಅಮನ್, ನಿನಗಾಗಿರ್ತಕ್ಕಂಥ ಅರ್ಧ ಸುತ್ತಿನ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಓಕೆ, ನೋಡೋಣ. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅವರು. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಓಕೆ, ರೈಟ್. ಈ ಅರ್ಧ ಸುತ್ತಿನಲ್ಲಿ 22ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಸಾಗರ್. ಸಾಗರ್ ಪ್ಲೀಸ್. ಓಕೆ ಸಾಗರ್, ನಿಮಗಾಗಿರ್ತಕ್ಕಂಥ ಪ್ರಶ್ನೆ, ಸಾರ್ಕ್ ಸ್ಥಾಪನೆಯಾದ ವರ್ಷ ಯಾವುದು? ಸಾರ್ಕ್ ಸ್ಥಾಪನೆಯಾದ ವರ್ಷ ಯಾವುದು? ಸಾರ್ಕ್ ಸ್ಥಾಪನೆಯಾದ ವರ್ಷ ಯಾವುದು? ಓಕೆ ಸಾಗರ್, ಸಾರ್ಕ್ ಸಂಸ್ಥೆ ಯಾವ ವರ್ಷ ಸ್ಥಾಪನೆ ಆಯಿತು? ಕ್ವಶನ್ ಅರ್ಥ ಆಗ್ಯದ? ಆನ್ಸರ್ ಓಕೆ. ಯಾವುದು? ಟೈಮ್ ಈಸ್ ಗೋಯಿಂಗ್ ವೆರಿ ಫಾಸ್ಟ್. 1985 25. ಓಕೆ, ರೈಟ್. ಗೊತ್ತಿಲ್ಲ. ಸರಿಯಾದ ಉತ್ತರ 1985. ಜೋರ ಚಪ್ಪಳೆ ತಟ್ರಿ. ಈಗ ಕೌಲ್ ಮನೆಗ ದಶಪತಿ ಕಾರ್ಯಕ್ರಮದ ಅರ್ಧ ಸುತ್ತಿನಲ್ಲಿ ಭಾಗವಹಿಸಲು
23ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ತ್ರಿವೇಣಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿವೇಣಿ. ತ್ರಿವೇಣಿ ಓಕೆ ತ್ರಿವೇಣಿ, ಅರ್ಥ ಸುತ್ತಿನಲ್ಲಿ ನಿನಗಾಗಿರ್ತಕ್ಕಂಥ ಪ್ರಶ್ನೆ. ಚಿಕ್ಕೋ ಚಳುವಳಿ ಮೊದಲು ಯಾವ ರಾಜ್ಯದಲ್ಲಿ ನಡೆಯಿತು? ಚಿಕ್ಕೋ ಚಳವಳಿ ಮೊದಲು ನಮ್ಮ ದೇಶದಾಗ ಯಾವ ರಾಜ್ಯದಾಗ ನಡೀತು ಅಂತ. ಚಿಕ್ಕೋ ಚಳವಳಿ ನಡೆದ ರಾಜ್ಯ ಯಾವುದು ಮೊದಲು ನಮ್ಮ ದೇಶ? ಚಿಕ್ಕೋ ಚಳವಳಿ ಮೊದಲು ಯಾವ ರಾಜ್ಯದಲ್ಲಿ ನಡೆಯಿತು? ಫಸ್ಟ್ ಆಗಿದ್ದು ಚಿಕ್ಕೋ ಚಳವಳಿ. ಚಿಕ್ಕೋ ಚಳವಳಿ ಮೊದಲು ನಮ್ಮ ದೇಶದಲ್ಲಿ ಯಾವ ರಾಜ್ಯದಾಗ ನಡೆಯಿತು? ನಮ್ಮ ದೇಶದ ಯಾವ ರಾಜ್ಯ? ಹೇಳೋದಂಗೆ ಟೈಮ್ ಈಸ್ ಗೋಯಿಂಗ್ ವೆರಿ ಫಾಸ್ಟ್. ಟೈಮ್ ಭಾಳ ಜೊತೆ ನೋಡೋದು. ಯಾವ ರಾಜ್ಯ? ಉತ್ತರಾಖಂಡ. ಓಕೆ, ನೋಡೋಣ. ಉತ್ತರಾಖಂಡ. ಉತ್ತರಾಖಂಡ ಇರ್ತಕ್ಕಂಥದ್ದು ಸರಿಯಾದ ಉತ್ತರ. ವೆರಿ ಗುಡ್. ಈಗ ಅರ್ಥ ಸುತ್ತಿನಲ್ಲಿ 24ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಅನಿಲ್. ಓಕೆ ಅನಿಲ್, ನಿನಗಾಗಿರ್ತಕ್ಕಂಥ ಪ್ರಶ್ನೆ. ಸಂವಿಧಾನದ ಎಷ್ಟನೇ ವಿಧಿ ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಹೇಳಿದೆ, ಘೋಷಿಸಿದೆ? ಸಂವಿಧಾನದ ಎಷ್ಟನೇ ವಿಧಿ ಮಕ್ಕಳನ್ನು ದುಡಿಮೆಗೆ ಕಳಿಸುವಂತಿಲ್ಲ, ಕಳಿಸಿರೋದು ಕಾನೂನು ಬಾಹಿರ ಅಂತ ಘೋಷಣೆ ಮಾಡ್ಯಾರ. ಎಷ್ಟನೇ ವಿಧಿ? ಸಂವಿಧಾನದ ಎಷ್ಟನೇ ವಿಧಿ? ಎಷ್ಟು? 18ನೇ ವಿಧಿ. ನೀವು ಹೇಳಿರ್ತಕ್ಕಂಥದ್ದು ಉತ್ತರ ಏನಪ್ಪಾ ಅಂತಂದ್ರ 18ನೇ ವಿಧಿ ತಪ್ಪಾಗಿರ್ತಕ್ಕಂಥ ಉತ್ತರ. ನೀವು ಹೇಳಿರ್ತಕ್ಕಂಥದ್ದು 18ನೇ ವಿಧಿ ತಪ್ಪು. ಸರಿಯಾದ ಉತ್ತರ 24ನೇ ವಿಧಿ. ಓಕೆ, ಜೋರ ಚಪ್ಪಾಳೆ. ನೆಕ್ಸ್ಟ್, ಈ ಅರ್ಥ ಸುತ್ತಿನಲ್ಲಿ 25ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಮಲ್ಲಿಕಾರ್ಜುನ್. ಓಕೆ ಮಲ್ಲಿಕಾರ್ಜುನ್, ಪ್ಲೀಸ್ ಸಡಮ್ ಕುಂದ್ರು. ಓಕೆ ಮಲ್ಲಿಕಾರ್ಜುನ್, ನಿನಗಾಗಿರ್ತಕ್ಕಂಥ ಪ್ರಶ್ನೆ. ಬೇಸಿಗೆ ಅವಧಿಯ ಬೇಸಾಯವನ್ನು ಏನೆಂದು ಕರೆಯುತ್ತಾರೆ? ಬೇಸಿಗೆ ಅವಧಿಯ ಬೇಸಾಯವನ್ನು ಏನೆಂದು ಕರೆಯುತ್ತಾರೆ? ಬೇಸಿಗೆ ಅವಧಿಯ ಬೇಸಾಯವನ್ನು ಏನೆಂದು ಕರೆಯುತ್ತಾರೆ? ಯಾವುದು? ಹೇಳು. ಮಾನ್ಸೂನ್. ಹೇಳ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಹೇಳ್ತಕ್ಕಂಥ ಉತ್ತರ ತಪ್ಪು ಉತ್ತರ. ಸರಿಯಾದ ಉತ್ತರ ಜಟ್ ಬೇಸಾಯ. ಓಕೆ, ಈ ಅರ್ಥ ಸುತ್ತಿನಲ್ಲಿ 26ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ಸ್ವಾತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ. ಸ್ವಾತಿ, ಪ್ಲೀಸ್ ಕುಂದ್ರು. ಓಕೆ ಸ್ವಾತಿ, ನಿನಗಾಗಿರ್ತಕ್ಕಂಥ ಪ್ರಶ್ನೆ. ಅಬ್ರಕವನ್ನು ಏನೆಂದು ಕರೆಯುತ್ತಾರೆ? ಅಬ್ರಕವನ್ನು ಅಥವಾ ಅಬ್ರಕಕ್ಕಿರುವ ಇನ್ನೊಂದು ಹೆಸರೇನು? ಅಥವಾ ಅಬ್ರಕವನ್ನು ಏನೆಂದು ಕರೆಯುತ್ತಾರೆ? ಯಾವ ಬಿರುದಿನಿಂದ ಅಬ್ರಕ ಕರೀತಾರಂತ? ಕಾಗೆ ಬಂಗಾರ. ಓಕೆ, ಹೇಳ್ತಕ್ಕಂಥ ಉತ್ತರ. ಓಕೆ, ಕಾಗೆ ಬಂಗಾರ ಅಂತಕ್ಕಂಥ ಸರಿಯಾದ ಉತ್ತರ. ವೆರಿ ಗುಡ್. ಈಗ ಕೌನ್ ಬನೇಗ ದಶಪತಿ ಕಾರ್ಯಕ್ರಮಕ್ಕೆ ಪೂರಕವಾಗಿರುವ ಕಾರ್ಯಕ್ರಮ ಅರ್ಥ ಸುತ್ತು. ಈ ಅರ್ಥ ಸುತ್ತಿನ ಕೊನೆಯ ಸ್ಪರ್ಧಿಯಾಗಿ ಭಾಗವಹಿಸಲು ಅಥವಾ ಈ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿನಿ ಮಹೇಕ್ ಬಿ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇರ್ ಬಿ. ಓಕೆ, ಮಹೇರ್ ಬಿ ಇರ್ತಕ್ಕಂಥ ಪ್ರಶ್ನೆ ಈ ರೀತಿ ಇದೆ. ಭಾರತದ ಹೆಬ್ಬಾಗಿಲು ಎಂದು ಯಾವ ಬಂದರಿಗೆ ಕರೆಯುತ್ತಾರೆ?
ಭಾರತದ ಹೆಬ್ಬಾಗಿಲು ಎಂದು ಯಾವ ಬಂದರಿಗೆ ಕರೆಯುತ್ತಾರೆ? ಗೊತ್ತಿಲ್ಲ? ಓಕೆ, ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಮುಂಬೈ ಬಂದರಿಗೆ ಕರೆಯುತ್ತಾರೆ. ಓಕೆ, ಜೋರಾದ ಚಪ್ಪಾಳೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಕೌನ್ ಬನೇಗ ದಶಪತಿ ಕಾರ್ಯಕ್ರಮಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅರ್ಥ ಸುತ್ತಿ ಇರ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮ ಇಲ್ಲಿಗೆ ಮುಗೀತು. ಇದರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಅರ್ಥ ಸುತ್ತಿನಲ್ಲಿ ಆಯ್ಕೆ ಆದರು, ಕೆಲವೊಂದು ವಿದ್ಯಾರ್ಥಿಗಳು ಅರ್ಥ ಸುತ್ತಿನಲ್ಲಿ ಆಯ್ಕೆ ಆಗಲಿಲ್ಲ. ಆಯ್ಕೆ ಆದವರಿಗೂ ಕೂಡ ಧನ್ಯವಾದಗಳು, ಆಯ್ಕೆ ಆಗದೇ ಇರುವ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು. ಈಗ ಕೆಲವೇ ದಿನಗಳಲ್ಲಿ ಕೌನ್ ಬನೇಗ ದಶಪತಿ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ಕಾರ್ಯಕ್ರಮ ನೋಡಿದವರಿಗೂ ಭಾಗವಹಿಸಿದವರಿಗೂ ಎಲ್ಲರಿಗೂ ಸಮಾಜ ವಿಜ್ಞಾನ ವಿಷಯ ಶಿಕ್ಷಕರಾಗಿರುವ ನಾಗರಾಜ್ ಸರ್ ಅವರಿಂದ ಧನ್ಯವಾದಗಳು.